ಫೆಬ್ರವರಿ 29ಕ್ಕೆ ಬಿಬಿಎಂಪಿಯಿಂದ 13,000 ಕೋಟಿ ಬಜೆಟ್. ಪ್ರಸಕ್ತ ಸಾಲಿನ ಆಯವ್ಯಯ ಮಂಡನೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಬಿಬಿಎಂಪಿ ಫೆಬ್ರವರಿ 29ಕ್ಕೆ ಮುಹೂರ್ತವನ್ನ ನಿಗದಿಪಡಿಸಿದ್ದು, ಈ ಬಾರಿ 12ರಿಂದ 13,000 ರೂಪಾಯಿ ಗಾತ್ರದ ಬಜೆಟ್ ಮಂಡನೆಯಾಗುವ ಸಾಧ್ಯತೆ ಇದೆ. ಬಿಬಿಎಂಪಿಗೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ 3,589 ಕೋಟಿ ಅನುದಾನ, 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಸುಮಾರು 500 ಕೋಟಿಯವರೆಗೆ ಅನುದಾನ ಬಿಬಿಎಂಪಿಗೆ ಲಭ್ಯವಾಗಲಿದೆ. ಈ ಅನುದಾನ ಒಳಗೊಂಡಂತೆ ಆಯವ್ಯಯ ಮಂಡನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಮಾರ್ಚ್ ಮೊದಲ ವಾರ ಘೋಷಣೆಯೊಂದಿಗೆ ನೀತಿ ಸಂಹಿತೆ ಜಾರಿಯಾಗುವಂತಹ ಹಿನ್ನೆಲೆಯಲ್ಲಿ ಫೆಬ್ರವರಿ 29ರ ಗುರುವಾರ ಬಜೆಟ್ ಮಂಡನೆಗೆ ನಿರ್ಧರಿಸಲಾಗಿದೆ ಅಂತ ಮೂಲಗಳು ತಿಳಿಸಿದೆ. 2023-24ನೇ ಸಾಲಿನಲ್ಲಿ 11,158 ಕೋಟಿ ಆದಾಯ ನಿರೀಕ್ಷೆಯನ್ನ ಇಟ್ಟುಕೊಂಡು 11,157 ಕೋಟಿ ವೆಚ್ಚದ ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ರಾಜ್ಯ ಸರ್ಕಾರ ಇನ್ನಷ್ಟು ಅನುದಾನವನ್ನ ನೀಡುವುದಾಗಿ ತಿಳಿಸಿ ಪಾಲಿಕೆ ಬಜೆಟ್ ಗಾತ್ರವನ್ನ 11,885 ಕೋಟಿಗೆ ಹೆಚ್ಚಿಸಿದೆ. ಈ ವರ್ಷ ಹೆಚ್ಚಿನ ಆದಾಯವನ್ನ ನಿರೀಕ್ಷಿಸಿ ಬಜೆಟ್ ಗಾತ್ರ 12,000 ಕೋಟಿಯಿಂದ 13,000 ಕೋಟಿ ಆಸುಪಾಸಿನಲ್ಲಿ ಮಂಡನೆಯಾಗುವಂತಹ ಸಾಧ್ಯತೆ ಇದೆ. 2024-25ರ ಸಾಲಿನಲ್ಲಿ 4,100 ಕೋಟಿ ಹೆಚ್ಚುವರಿ ಆದಾಯ ನಿರೀಕ್ಷೆಯನ್ನ ಹೊಂದಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕ್ಯಾಪಿಟಲ್ ವ್ಯಾಲ್ಯೂ ವ್ಯವಸ್ಥೆಯ ಅಡಿಯಲ್ಲಿ ಆಸ್ತಿ ತೆರಿಗೆಯನ್ನ ಸಂಗ್ರಹಿಸಲು ಕರಡು ಅಧಿಸೂಚನೆಯನ್ನ ಪ್ರಕಟಿಸಿದೆ. ಇದರಿಂದ ಹೆಚ್ಚುವರಿ 1,000 ಕೋಟಿ ರೂಪಾಯಿ ಪ್ರೀಮಿಯಂ ಎಫ್ಐಆರ್ ದಾರಿಯಿಂದ 1,000 ಕೋಟಿ, ಹಾಗೆ ಜಾರಿಯ ಜಾಹೀರಾತು ತೆರಿಗೆಯಿಂದ 750 ಕೋಟಿ ರೂಪಾಯಿ, ಎಸ್ಡಬ್ಲ್ಯೂಎಂ ಬಳಕೆದಾರರ ಶುಲ್ಕ 850 ಕೋಟಿ ಸಂಗ್ರಹ ನಿರೀಕ್ಷೆಯನ್ನ ಹೊಂದಿದೆ. ಆಸ್ತಿ ತೆರಿಗೆ ಸಂಗ್ರಹ ಪ್ರಮಾಣವನ್ನ 4ರಿಂದ 6,000 ಕೋಟಿ ಸಂಗ್ರಹಿಸುವ ಗುರಿ ಹೊಂದಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಆಸ್ತಿ ತೆರಿಗೆ ಸುಸ್ತಿದಾರರಿಗೆ ಓಟಿಎಸ್ ಯೋಜನೆ ಜಾರಿ ಮಾಡಿದ್ದು 500ರಿಂದ 1,000 ಕೋಟಿ ರೂಪಾಯಿ ಸಂಗ್ರಹಿಸುವ ನಿರೀಕ್ಷೆಯನ್ನ ಇದು ಹೊಂದಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.